ಯುಗಾದಿ ಹಬ್ಬದ ಪ್ರಯುಕ್ತ ಕಾಳುಗೊಜ್ಜು ಮಾಡುವ ವಿಧಾನ ನೋಡೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಗೌರಿ. ನಾನಿವತ್ತು ಕಾಳುಗೊಜ್ಜು ಮಾಡ್ತಾಯಿದ್ದೀನಿ. ಕಾಳುಗೊಜ್ಜು ಮಾಡೋದಕ್ಕೆ ನಾನು 1/4 kg ಕಡಲೆಕಾಳನ್ನ ರಾತ್ರಿನೇ ನೆನೆಸಿಟ್ಟಿದ್ದೆ. ಇವಾಗ ಬನ್ನಿ ಇದನ್ನು ಮಾಡುವ ವಿಧಾನ ನೋಡೋಣ. ಫಸ್ಟು ಇಲ್ಲಿ ಕುಕ್ಕರ್ಗೆ 2 ರಿಂದ 3 ಸಲ ಕಾಳನ್ನ ತೊಳ್ಕೊಂಡಿದ್ದೀನಿ. ಎಲ್ಲನೂ ಸೇರಿಸ್ತಾ ಇದ್ದೀನಿ. ಇವಾಗ ನಾನು ಒಂದು ಬಾಳೆಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಸೇರಿಸ್ತಾ ಇದ್ದೀನಿ. ಇಲ್ಲಿ 2 ಮೀಡಿಯಮ್ ಸೈಜು ಆಲೂಗೆಡ್ಡೆನ ಸಿಪ್ಪೆ ತೆಗೆದು ಸಣ್ಣದಾಗಿ ಹೆಚ್ಚಿಟ್ಟಿದ್ದೀನಿ, ಅದನ್ನು ಸೇರಿಸ್ತಾ ಇದ್ದೀನಿ. ಇವಾಗ ನಾನು 1.5 ಸ್ಪೂನು ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ರುಚಿ ನೋಡ್ಕೊಂಡು ಆಮೇಲೆ ಮತ್ತೆ ಹಾಕಬೇಕು ಅದಕ್ಕೆ. ಇವಾಗ ಇದನ್ನು ಬೇಯೋದಕ್ಕೆ 1 ಲೋಟ ನೀರು ಹಾಕ್ಕೊತಾ ಇದ್ದೀನಿ. ಇವಾಗ ಕುಕ್ಕರ್ ಕ್ಲೋಸ್ ಮಾಡಿ 2 ವಿಜಲು ಹಾಕಿಸ್ತೀನಿ. ಇವಾಗ ನಾನು ಮಸಾಲೆ ಮಾಡ್ಕೊತಾ ಇದ್ದೀನಿ. ಮಸಾಲೆಗೆ ಏನು ಬೇಕು ಅಂದರೆ ಅರ್ಧ ಬಟ್ಲು ತೆಂಗಿನಕಾಯಿ, ಅದನ್ನು ಸಣ್ಣದಾಗಿ ಪೀಸಸ್ ಮಾಡ್ಕೊಂಡಿದ್ದೀನಿ. ಸಣ್ಣದು 2 ಟೊಮೊಟೊ ತಗೊಂಡಿದ್ದೀನಿ. ದಪ್ಪದು 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. 1 ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕ್ತಾಯಿದ್ದೀನಿ. 6 ಪೀಸಸ್ ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಸ್ಪೂನು ಸಾಂಬಾರ್ ಪೌಡರು. ಇವಾಗ ಇದನ್ನು ಸಣ್ಣದಾಗಿ ರುಬ್ಕೊಂಡು ಬರ್ತೀನಿ. ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ತೀನಿ. ನೋಡಿ, ಈ ರೀತಿ ರುಬ್ಕೊಂಡಿದ್ದೀನಿ. ಸಣ್ಣದಾಗಿ ಅಂದರೆ ನಯಸಾಗಿ. ನಾನು ಒಂದು ಪಾತ್ರೆನ ಬಿಸಿಗೆ ಇಟ್ಕೊಂಡಿದ್ದೀನಿ. 2 ರಿಂದ 3 ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ. ಇವಾಗ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಕರಿಬೇವು, ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಟಿದ್ದೀನಿ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಯುಗಾದಿ ಹಬ್ಬ ಅಂದಮೇಲೆ ಕಾಳುಗೊಜ್ಜು ಇರಲೇಬೇಕು. ಇವಾಗ ನಾನು ರುಬ್ಕೊಂಡಿರೋ ಮಸಾಲೆನ ಸೇರಿಸ್ತಾ ಇದ್ದೀನಿ. ಕಾಳುಗೊಜ್ಜು ಅಂದರೆ ಗಟ್ಟಿ ಇರಬೇಕು, ತುಂಬ ತೆಳ್ಳಗೆ ಇರಬಾರ್ದು. ನೋಡಿ, ಮಸಾಲೆ ಎಲ್ಲನೂ ಸೇರಿಸಿದ್ದೀನಿ. ನಾನು ಇಷ್ಟು ಗಟ್ಟಿಗೆ ಮಾಡಿದ್ದೀನಿ. ಇವಾಗ 10 ನಿಮಿಷ ಇದು ಚೆನ್ನಾಗಿ ಕುದೀಲಿ. ಪ್ಲೇಟ್ ಮುಚ್ಚಿ 10 ನಿಮಿಷ ಬಿಡ್ತಾಯಿದ್ದೀನಿ. ಇವಾಗ ನಾನು 2 ವಿಜಲು ಹಾಕ್ಸಿದ್ದೆ. ಇವಾಗ ಕಾಳು, ಆಲೂಗೆಡ್ಡೆ, ಬಾಳೆಕಾಯಿ ಎಲ್ಲ ಬೆಂದಿದೆ. ಇವಾಗ 10 ನಿಮಿಷ ಆಗಿದೆ, ಮಸಾಲೆ ಬೆಂದಿದೆ. ಇವಾಗ ಏನು ಕೂಗಿಸಿದ್ದೀನೋ ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಮಸಾಲೆಗೆ. ಇವಾಗ ಕಾಳು ಓವರ್ ನೈಟ್ ನೆಂದಿತ್ತು, ಹಂಗೆ 2 ವಿಜಲ್ ಹಾಕ್ಸಿದ್ದೆ. ಇವಾಗ ಒಂದು 10 ನಿಮಿಷ ಬೆಂದರೆ ಸಾಕು. ಮಸಾಲೆ ಜೊತೆಗೇ ಕಾಳುಗೊಜ್ಜು ರೆಡಿಯಾಗುತ್ತೆ. ಇವಾಗ ಕಾಳುಗೊಜ್ಜು ರೆಡಿಯಾಗಿದೆ. ತುಂಬ ಚೆನ್ನಾಗಿ ಬರುತ್ತೆ ಕಾಳುಗೊಜ್ಜು.
ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ರೀತಿ ಒಂದು ಸಲ ಮಾಡಿ. ಕಾಳುಗೊಜ್ಜು ರೆಡಿಯಾಗಿದೆ. ಈ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಗಿದೆ ಎಲ್ಲರೂ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.